ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಇವತ್ತು ನಮ್ಮದು ಆ್ಯನಿವರ್ಸರಿ ಸ್ಪೆಷಲ್ಲು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಇವಾಗ ಇವರೇ ನಮ್ಮ ಪತಿ ದೇವರು. ನಮಸ್ತೆ ಮಾಡಿ ನನ್ನ ಬ್ಲಾಗ್ಗೆ ಹಾಯ್ ಮಾಡಿ ನನ್ನ ಫ್ರೆಂಡ್ಸ್ಗೆ. ನಮ್ಮ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಡೇ ಅಂತಂದರೆ ಅದು ನಮ್ಮ ಆ್ಯನಿವರ್ಸರಿ. ಸೊ ಇಂಥ ಬ್ಯೂಟಿಫುಲ್ ಡೇಗೆ ನಿಮಗೆ ವೆಲ್ಕಮ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಮ್ಮದು ಆ್ಯನಿವರ್ಸರಿ ಸ್ಪೆಷಲ್ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಹೊರಟಿದ್ವಿ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಹೊರಟಾಗಲೇ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಆ್ಯಂಡ್ ಬೆಳಗ್ಗೆಯಿಂದನೂ ಸ್ವಲ್ಪ ಕೆಲಸ. ಆ್ಯಂಡ್ ಅವ್ರ ಅಪ್ಪನ ಕೇರ್ ಮಾಡಲೇಬೇಕು. ಏನೇ ಸ್ಪೆಷಲ್ ಇರಲಿ ಏನೇ ಇದ್ರೂ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕೆಲಸನೇ ಅವ್ರನ್ನ ಕೇರ್ ಮಾಡೋದು. ಆ್ಯಂಡ್ ಬಿಸಿಲಿಗೆಲ್ಲ ಅವ್ರನ್ನ ಕೂರಿಸೋದು ಅಂಡ್ ಸ್ನಾನ ಮಾಡಿಸೋದು ಈ ಥರ ಕೆಲಸಗಳು ಇದ್ದೇ ಇರುತ್ತೆ. ಸೊ ಅವ್ರಿಗೆ ಎಲ್ಲ ರೆಡಿ ಮಾಡಿ ಆರಾಮಾಗಿ ಮಲಗಿಸ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ, ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೇಳಿದರು. ಹಂಗಾಗಿ ನಾವು ಮಧ್ಯಾಹ್ನ ಹಂಗೆ ಹೊರಟೆ. ಅದೆಲ್ಲ ಮುಗಿಸಾದ್ಮೇಲೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಆ್ಯಂಡ್ ಪಾಪುಗೂ ಕೂಡ ಫ್ರೆಶ್ ಅಪ್ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಟಾಗಲೇ ಒಂದು ಆಲ್ರೆಡಿ 1 o'clock ಏನೋ ಆಗಿಬಿಟ್ಟಿತ್ತು. ಡೌಟಲ್ಲೇ ಹೋದ್ವಿ, ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ. ಬಟ್ ನಮ್ಮ ಆಸೆನ ದೇವರು ನಿರಾಸೆ ಏನು ಮಾಡಿರಲಿಲ್ಲ. ದೇವಸ್ಥಾನ ಓಪನ್ ಆಗೇ ಇತ್ತು. ಆ್ಯಂಡ್ ನಾವಿಬ್ಬರು ಹೊರಗಡೆ ಹೋಗಿ ತುಂಬ ದಿನಗಳೇ ಆಗಿಬಿಟ್ಟಿದೆ. ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಹೋಗು ಕೂಡ ಇಲ್ಲ. ಏಕೆ ಅಂತಂದರೆ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸುಗಳು ಸರಿ ಇಲ್ಲ. ಅವ್ರನ್ನೇ ಈ ಥರ ಪರಿಸ್ಥಿತಿಯಲ್ಲಿ ಬಿಟ್ಟು ಹೆಂಗೆ ಹೋಗೋದು ಅನ್ನೋ ಥರ ಮೈಂಡಲ್ಲಿ. ಸೊ ಹಂಗಾಗಿ ನಾವು ಎಲ್ಲೂ ಹೋಗಿರಲಿಲ್ಲ. ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ಹೋಗಿ ಬರೋಣ ದೇವಸ್ಥಾನಕ್ಕೆ. ಹತ್ರನೇ ಇದೆ ಅಲ್ವಾ, ಒಂದು 1/2 hour ಜರ್ನಿ ಅಷ್ಟೇ. ಸೊ ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ಪಾಪುನು ನೋಡ್ತಾ ಇದ್ದಾರೆ. ಅವ್ರಿಗೆ ನಿದ್ದೆ ಬರ್ತಾ ಇತ್ತು. ಆದರೂ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಲ್ವಾ, ಹಂಗಾಗಿ ಎಚ್ಚರವಾಗಿದ್ದಾರೆ. ಆಮೇಲೆ ಕಾರಲ್ಲಿ ಹೋಗಬೇಕು ಅಂತಂದರೆ ಅವ್ರ ಅಪ್ಪನ ಪಕ್ಕನೇ ಕೂತ್ಕೊಳ್ಳೋದವರು. ಆ್ಯಂಡ್ ಈ ಸಲ ಆ್ಯನಿವರ್ಸರಿ ತುಂಬಾ ಸ್ಪೆಷಲ್ಲು ನಮಗಂತೂ. ಲಾಸ್ಟ್ ಇಯರ್ ಆ್ಯನಿವರ್ಸರಿಯಲ್ಲಿ ನಾನು ಕನ್ಸೀವ್ ಇದ್ದೆ. ಒಂದು 7-8 months ಏನೋ ರನ್ನಿಂಗ್ ಅಂತ ಅಂದ್ಕೊತೀನಿ ಆ ಟೈಮಲ್ಲಿ. ಆವಾಗ ನಾನು ಆ್ಯನಿವರ್ಸರಿ ದಿನ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ. ಕನ್ಸೀವ್ ಇರೋದ್ರಿಂದನೂ ಎಲ್ಲೂ ಹೋಗಿರಲಿಲ್ಲ, ಮನೇಲೇ ಸುಮ್ಮನೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ ಅಷ್ಟೇ. ಈ ಸಲ ಪಾಪು ಇರೋದ್ರಿಂದ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೊರಟಿದ್ದು. ಒಂದು ಮೆಮೊರೇಬಲ್ ಡೇ. ಆ್ಯಂಡ್ ಈ ದಿನಕ್ಕೆ ನಾವಿಬ್ಬರು ತುಂಬಾ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ನಮ್ಮಿಬ್ಬರು ರಿಲೇಷನ್ಶಿಪ್ಗೆ ಒಂದು ನೇಮ್ ತಂದುಕೊಟ್ಟಿರೋದು ದಿನ ಇದು. ಬೇರೆ ಬೇರೆ ರೀತಿ ಮಾತಾಡ್ತಿದ್ದ ಜನಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ಒಂದು ರಿಲೇಷನ್ಶಿಪ್ನ ತಂದುಕೊಟ್ಟಿದ್ದಾರೆ ದೇವರು. ಜನ್ಮದ ಅನುಬಂಧ ನಮ್ಮದು ಅಂತ ಅನಿಸುತ್ತೆ. ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಯಾರು ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ರೂ ನಾವಿಬ್ಬರು ಗಂಡ ಹೆಂಡತಿಯಾಗಿ ಒಂದು ಮಗುವಿನ ತಂದೆ ತಾಯಿಯಾಗಿ ಜೀವನ ಮಾಡ್ತಿದ್ದೀವಿ ಅಂತಂದರೆ ಇದೆಲ್ಲದಕ್ಕೂ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿನೂ ಸೋದ ಅಲ್ಲಾಡಲ್ಲ ಅಂತ ಹೇಳ್ತಿದ್ರು ನಮ್ಮ ತಾತ. ಆ ಮಾತನ್ನು ನಾನು ಯಾವಾಗಲೂ ನೆನ್ಪು ಮಾಡ್ಕೊತೀನಿ. ನಮ್ಮ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ ಆಗಿದೆ ಅಂತ ಅಂದ್ರೂ ಅದಕ್ಕೆಲ್ಲ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಆ್ಯಂಡ್ ಈ ರಿಲೇಷನ್ಶಿಪ್ಗೆ ತುಂಬ ಜನ ತುಂಬ ರೀತಿ ಮಾತಾಡಿ ಬೇರೆ ಬೇರೆ ನೇಮ್ಗಳನ್ನೆಲ್ಲ ಇಟ್ಟಿದ್ರು. ಆ ನೇಮ್ಗಳಿಗೆಲ್ಲ ಅದಕ್ಕೂ ದೇವರು ಫುಲ್ ಸ್ಟಾಪ್ ಹಾಕಿ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ಸುಮಧುರ ಸಂಬಂಧನ ನಮ್ಮಿಬ್ಬರಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ತುಂಬಾ ಫೇಸ್ ಮಾಡಿಬಿಟ್ಟಿದ್ದೀವಿ ಲೈಫಲ್ಲಿ. ಆ್ಯಂಡ್ ಈ ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಜನ ಕೈವಾಡನೂ ಕೂಡ ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ಸ್ವಲ್ಪ ಜನಕ್ಕೆ ನಾವಿಬ್ಬರು ಚೆನ್ನಾಗಿರೋದು ಇಷ್ಟನೇ ಇಲ್ಲ. ಹಂಗಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಆ್ಯಂಡ್ ಆ್ಯನಿವರ್ಸರಿ ದಿನ ತುಂಬ ಜನ ನನಗೆ ವಿಶಸ್ನ ಮಾಡಿದ್ರು. ಬಟ್ ನಾನು ಸ್ವಲ್ಪ ಜನ ವಿಶಸ್ ಮಾಡಿಲ್ಲ. ಹಂಗಂತ ಅಂದ್ಬಿಟ್ಟು ನಾನು ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಬೇರೆ ಯಾರೋ ವಿಶ್ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಮಾತಾಡ್ತಾ ನಾವು ಇಬ್ಬರು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಎಲ್ಲ ರೆಡಿ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ. ಇನ್ನೇನೋ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಸೊ ಹಂಗಾಗಿ ಆಲ್ರೆಡಿ ದಂಡಿ ಮಾರಮ್ಮನ ಜಾತ್ರೆ ಕೂಡ ನಡೀತಾ ಇತ್ತು. ಅಲ್ಲೂ ಆರ್ಚೆಲ್ಲ ಹಾಕಿದ್ರು. ಅಲ್ಲಿ ನಿಮಗೆ ಅಂಬೇಡ್ಕರ್ದೊಂದು ಸ್ಟ್ಯಾಚುನ ತೋರಿಸಿದ್ನಲ್ವ, ಮೊನ್ನೆ ಗಿಲ್ಲಿಯವರು ಅಲ್ಲಿಗೆ ಬಂದು ಹಾರೆಲ್ಲ ಹಾಕಿದ್ದು ತುಂಬ ಜನ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ಅಂತ ಅನ್ಕೊತೀನಿ. ಸಖತ್ತು ಬಿಸಿಲಿತ್ತು, ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಆಗಲೇ ಸಮ್ಮರ್ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬಾ ಸೆಕೆನೂ ಕೂಡ ಆಗ್ತಿದೆ. ಲಾಸ್ಟ್ ವೀಕ್ವರೆಗೂ ತುಂಬಾ ಚಳಿ ಇತ್ತು. ಬಟ್ ಇವಾಗಲೇ ಸಖತ್ತು ಬಿಸಿಲು, ಒಂದು ಸೆಕೆನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿ ನಾವು ಕಾಲೆಲ್ಲ ಅಲ್ಲಿ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ಜಾಗ ಇಷ್ಟೊಂದು ಫ್ರೀಯಾಗಿದೆಯಲ್ವಾ, ಇಲ್ಲಿ ಜಾತ್ರೆ ಟೈಮಲ್ಲಿ ಇಲ್ಲೆಲ್ಲ ಸ್ಟೇಜ್ ಎಲ್ಲ ಹಾಕಿರ್ತಾರಂತೆ. ಬಟ್ ನಾನು ಯಾವತ್ತೂ ಈ ಸಿಡಿ ಹಬ್ಬ ನಡೆಯೋ ಟೈಮಲ್ಲಿ ಯಾವತ್ತೂ ಕೂಡ ದೇವಸ್ಥಾನಕ್ಕೆ ಬಂದಿಲ್ಲ.
ಅಂಡ್ ದೇವ್ರಿಗೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ನಾವು ಕ್ಲೋಸ್ ಆಗಿರುತ್ತೇನೋ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ಏನೂ ತೊಗೊಂಡು ಬಂದಿರಲಿಲ್ಲ, ಹಂಗೆ ಬಂದುಬಿಟ್ಟಿದ್ವಿ. ಕ್ಲೋಸ್ ಆಗಿರುತ್ತೋ ಏನೋ ಗೊತ್ತಿಲ್ವಲ್ಲ, ಸೊ ಹಂಗಾಗಿ. ಬಟ್ ಅಲ್ಲಿ ದಂಡಿನ ಮಾರಮ್ಮನ ಜಾತ್ರೆ ಎಲ್ಲ ನಡೀತಿರೋದ್ರಿಂದ ದೇವಸ್ಥಾನನೂ ಕೂಡ ಓಪನ್ ಇತ್ತು, ಮಧ್ಯಾಹ್ನ ಆಗಿದ್ರು ಕೂಡ. ಆ್ಯಂಡ್ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಉಂಡಿಗೆನೇ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ದೇವ್ರ ಉಂಡಿಗೆನೇ ನಾವು ಅಲ್ಲಿ ಸ್ವಲ್ಪ ತಿದ್ದು ಬಂದ್ವಿ. ಅಲ್ಲಿ ಪುರೋಹಿತ್ರ ಹತ್ರನೂ ಸ್ವಲ್ಪ ಮಾತಾಡೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಕೂತಿದ್ವಿ. ಪಾಪುನು ಅಲ್ಲಿ ಆಟ ಆಡ್ತಾ ಇದ್ರು, ದೇವ್ರ ಮುಂದೆನೆ ಕೂರಿಸಿದ್ವಿ ಪಾಪುನ. ಅಂಡ್ ಇಲ್ಲಿ ರಶ್ ಏನು ಇರಲಿಲ್ಲ, ಜನ ಯಾರು ಜಾಸ್ತಿ ಜನ ಇರಲಿಲ್ಲ. ಸೊ ಹಂಗಾಗಿ ದೇವಸ್ಥಾನ ಎಲ್ಲ ಫುಲ್ಲು ಫ್ರೀ ಆಗಿತ್ತು. ಕೆಲವೊಂದು ಟೈಮಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಆ್ಯಂಡ್ ನಾವು ಆಷಾಢದಲ್ಲಿ ಬಂದಿದ್ವಿ, ಆಷಾಢ ಟೈಮಲ್ಲಂತೂ ತುಂಬಾ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ಇವಾಗ ಸಿಡಿ ಹಬ್ಬ ನಡೆಯುತ್ತಲ್ವ, ಈ ಟೈಮಲ್ಲೂ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನಾನು ಆ ಹಬ್ಬದ ಟೈಮಲ್ಲಿ ಯಾವತ್ತೂ ಕೂಡ ಬಂದಿಲ್ಲ, ಯಾವತ್ತೂ ನೋಡು ಕೂಡ ಇಲ್ಲ. ಬಟ್ ಕೇಳಿದ್ದೀನಿ ಅಷ್ಟೇ, ಹಿಂಗೆ ರಶ್ ಎಲ್ಲ ಇರುತ್ತೆ, ತುಂಬ ಕ್ರೌಡು ಅಂತ ಅಂದ್ಬಿಟ್ಟು. ಪಾಪು ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಮನೇಲಿ ಅವ್ರಿಗೆ ಏನಾದ್ರು ಸ್ವಲ್ಪ ಸಪೋರ್ಟಿವ್ ಆಗಿ ಸಿಕ್ಕಿದ್ರು ಸಾಕು, ಎದ್ದು ನಿಂತ್ಕೊಂಡು ಬಿಡುತ್ತೆ. ಅಲ್ಲಿ ಸಪೋರ್ಟಿವ್ ಆಗಿ ಏನೂ ಸಿಕ್ಕಿರಲಿಲ್ಲ, ಆದರೂ ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ಅವ್ರನ್ನ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಎಲ್ಲ ಕೂರಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ತುಂಬ ಕೂಲಾಗಿತ್ತು. ಅಲ್ಲಿ ಹಿಂದೆನೇ ಕೆರೆ ಎಲ್ಲ ಇರೋದ್ರಿಂದ ಅಷ್ಟು ಸೆಕೆ ಅಂತೆಲ್ಲ ಏನು ಅನಿಸಲ್ಲ ದೇವ್ರ ಹತ್ರ. ಆ್ಯಂಡ್ ದೇವ್ರ ದರ್ಶನ ಎಲ್ಲ ಆಗಿದ್ದು ಒಂಥರ ಬ್ಲೆಸ್ಸೆಡ್ ಅಂತ ಅನ್ನಿಸ್ತಿತ್ತು, ಮನಸ್ಸಿಗೆ ತುಂಬಾ ಸಮಾಧಾನ ಕೂಡ ಆಗ್ತಿತ್ತು. ಆ್ಯಂಡ್ ನಾವು ಇಬ್ಬರು ಹೋಗಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು, ದಿನಗಳೇನಲ್ಲ ತಿಂಗಳುಗಳೇ ಆಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿ. ಎಲ್ಲೂ ಕೂಡ ಹೋಗಿರಲಿಲ್ಲ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿಗೂ ಕೂಡ ಬಂದಿರಲಿಲ್ಲ. ಇಲ್ಲಿಗೆ ನಮಗೆ ಒಂದು 1/2 hour ಜರ್ನಿ ಇದ್ರೂ ಕೂಡ ನಾವು ಬಂದೇ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳ್ತಾರೆ, ಬಟ್ ಬರೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬಂದಿದ್ವಿ ಅಷ್ಟೇ. ಆ್ಯಂಡ್ ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದರು. ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕೋದು, ಆ್ಯಂಡ್ ಫುಲ್ಲು ಮಳವಳ್ಳಿಗೆ ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರಂತೆ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನಾವು ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತಿದ್ದು ಬಂದ್ವಿ. ಇದು ಈ ಕಂಬ ಕಾಣಿಸ್ತಿದ್ದಿಲ್ಲ, ಇದು ಸಿಡಿರನ್ನೇನೋ ಕಟ್ತಾರಂತೆ ಕಂಬಕ್ಕೆ. ಎಷ್ಟು ಉದ್ದ ಮತ್ತು ಎಷ್ಟು ದಪ್ಪಕ್ಕಿತ್ತು ಗೊತ್ತಾ, ಪೇಂಟ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಇದನ್ನೆಲ್ಲ ನೋಡಿದ್ದು ಫಸ್ಟ್ ಟೈಮು. ಸೀರಿಯಸ್ಲಿ ಮನಸ್ಸಿಗೆ ಎಷ್ಟು ಸಮಾಧಾನ ಅಂತ ಅನ್ನಿಸ್ತು ಅಂದರೆ, ಇದನ್ನೆಲ್ಲ ನಾನು ನೋಡೂ ಇರಲಿಲ್ಲ, ಬಟ್ ಕೇಳಿದ್ದೆ ಅಷ್ಟೇ. ಇಷ್ಟು ಹೈಟ್ ಇರುತ್ತೆ ಅಂತಲೂ ನನಗೆ ಗೊತ್ತೂ ಇರಲಿಲ್ಲ. ನೋಡಿ ಸಮಾಧಾನ ಖುಷಿ ಎಲ್ಲ ಕೂಡ ಆಗ್ತಿತ್ತು. ಒಂಥರ ಬಂದಿದ್ದು ತುಂಬ ಚೆನ್ನಾಗಿದೆ ದಿನ ಇವತ್ತು ಅಂತಲೂ ಅನ್ನಿಸ್ತಿತ್ತು. ಬೇರೆ ದಿನ ಬಂದಿದ್ದಿದ್ರೆ ನನಗೆ ಇದನ್ನೆಲ್ಲ ನೋಡೋ ಚಾನ್ಸು ಕೂಡ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲದಕ್ಕೂ ಪೇಂಟ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಒಬ್ಬ ಅಂಕಲ್ ಕೂಡ ಪೇಂಟ್ ಮಾಡ್ತಿದ್ದವರು, ಮಾತು ಕೂಡ ಆಡಿಸ್ತಾಯಿದ್ರು. ವರ್ಷ ನೀವೇನ ಮಾಡೋದು ಪೇಂಟಿಂಗು? ಹಾಂ ಹೌದಾ? ಹಾಂ ಹಾಂ ಹಾಂ. ಅಂದರೆ ಅದು ಪೇಟೆ ಬೀದಿ ಐತಲ್ಲ ಅಲ್ಲಿಗ? ಹಾಂ, ಗೊತ್ತಿಲ್ಲ ಅಂಕಲ್ ನನಗೆ. ಹಾಂ ಹೌದಾ, ಅಲ್ಲಿಂದ ಇಲ್ಲಿಗೆ ಬರ್ತಾರಾ? ಹಾಂ ಹಾಂ ಹಾಂ. ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂಕಲ್. ಅಂಡ್ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅವ್ರ ಹತ್ರನೂ ಅಂಕಲ್ ಸ್ವಲ್ಪ ಹೇಳ್ತಾಯಿದ್ರು ಡೀಟೇಲ್ಸ್ ಎಲ್ಲ, ದೇವರು ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಾವ್ರೆ? ಇಷ್ಟು ಹೈಟ್ ಅಲ್ಲ, ಓಡಿಸ್ಬೇಕಾ ನೀವು? ಡ್ರೈವ್ ಮಾಡಬೇಕಾ? ನಾವು ದಂಡಿನ ಮಾರಮ್ಮನ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆ ಕಡೆ ಸೈಡ್ ಇವಾಗ ಹೋಗ್ತಾ ಇದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಅಲ್ಲಿ ಆರ್ಚ್ ಕೂಡ ಕಟ್ತಿದ್ರು. ಎಷ್ಟು ಹೈಟಲ್ಲಿ ಕಟ್ತಾಯಿದ್ರು ಅಂದರೆ ನೋಡೋಕ್ಕೇ ಭಯ ಅಂತ ಅನ್ನಿಸ್ತಿತ್ತು ನನಗೆ. ಅಷ್ಟು ಹೈಟಲ್ಲಿ ಕಟ್ಟಬೇಕು ಅಂತಂದರೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇರಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೋದ್ವಿ. ಅಲ್ಲಿ ದೇವಸ್ಥಾನ ಹತ್ರ ನನಗೆ ಸ್ವಲ್ಪ ಸ್ಟೋರಿ ಹೇಳ್ತಿದ್ರಲ್ಲ ಅವರು, ದೇವರು ಎಲ್ಲಿಗೆ ಹೋಗುತ್ತೆ ಎಲ್ಲಿಂದ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು. ನನಗಂತೂ ಒಂದು ಸ್ವಲ್ಪನೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಒಟ್ಟಿನಲ್ಲಿ ಹಬ್ಬ ಆಗುತ್ತೆ ಅನ್ನೋದಷ್ಟೇ ನನಗೆ ಗೊತ್ತು. ಆ್ಯಂಡ್ ಈ ವರ್ಷದಿಂದ ನಾವು ಕೂಡ ತಂಬಿಟ್ಟನ್ನ ಆರತಿ ಮಾಡಿಕೊಂಡು ದೇವ್ರಿಗೆ ತೊಗೊಂಡು ಬಂದು ಕೊಡಬೇಕು. ಲಾಸ್ಟ್ ಇಯರಿಂದೆಲ್ಲ ನಮ್ಮ ಅತ್ತೆಯವ್ರು ತೊಗೊಂಡೋಗಿ ಕೊಡ್ತಿದ್ರಂತೆ, ಬಟ್ ನನಗೆ ಇದೆಲ್ಲ ವಸ್ತು. ರಶಾ ಕ್ಯೂವ ನಿಂತಿರೋದದು.
ಆ್ಯಂಡ್ ಒಂದು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಜನ ತಂಬಿಟ್ಟು ನಾರ್ತಿನ ತೊಗೊಂಡು ಬಂದು ಕೊಡ್ತಾಯಿದ್ರು. ಎಲ್ಲ ಇವಾಗ ತೊಗೊಂಡು ಹೋಗ್ತಾವ್ರೆ ತಂಬಿಟ್ಟು ನಾರ್ತಿ, ಎಲ್ಲ ಇವಾಗಲೇ ತೊಗೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಪಾಪುನು ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ರಿಟರ್ನ್ ನಾವು ಮನೆಗೂ ಬೇಗನೆ ಹೋಗಬೇಕಿತ್ತು. ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿರೋದೇ ಹೆಚ್ಚು ಇವತ್ತು. ಸೊ ಹಂಗಾಗಿ ನಾವು ರಿಟರ್ನ್ ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಈಚೆನೆ ಕೈ ಮುಕ್ಕೊಂಡು. ಆ್ಯಂಡ್ ಈ ತಾಯಿನೂ ದಂಡಿನ ಮಾರಮ್ಮನೂ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆ ದಂಡಿನ ಮಾರಮ್ಮ ಮತ್ತು ಪಟ್ಟದಮ್ಮ ಇಬ್ಬರೂ ಅಕ್ಕ ತಂಗಿಯರಂತೆ. ಸೊ ಹಂಗಾಗಿ ಈ ಎರಡೂ ಹಬ್ಬಗಳು ಗ್ರ್ಯಾಂಡಾಗಿ ನಡೆಯುತ್ತಂತೆ. ಸಿಡಿ ಹಬ್ಬ ಆಗೋಕ್ಕೂ ಮುಂಚೆ ದಂಡಿನ ಮಾರಮ್ಮ ಜಾತ್ರೆ ನಡೆದ್ಬಿಟ್ಟು ಆಮೇಲೆ ಸಿಡಿ ಹಬ್ಬ ಸ್ಟಾರ್ಟ್ ಆಗೋದಂತೆ. ಹಾಗೆ ಒಂದು ಟೈಮಲ್ಲಿ ಪ್ಲೇಗು ಹಾಗೆ ಕ್ಷಯ ರೋಗ ಈ ಥರ ರೋಗಗಳು ಜಾಸ್ತಿ ಆಗಿಬಿಟ್ಟಿತ್ತಂತೆ. ಆಗ ಎಲ್ಲ ಜನಗಳು ತಾಯಿ ಹತ್ರ ಮೊರೆ ಬಂದು ಕೇಳ್ಕೊಂಡು ಅವಾಗ ಒಳ್ಳೇದಾಯ್ತಂತೆ. ಸೊ ಅವಾಗಿನಿಂದ ದಂಡಿನ ಮಾರಮ್ಮ ಅಂತ ನೇಮ್ ಬಂತಂತೆ. ಹಾಗೆ ರಾಜರು ದಂಡೆತ್ತಿ ಹೋಗ್ಬೇಕಾದ್ರೂ ತಾಯಿ ಹತ್ರ ಅಪ್ಪನೆ ಕೇಳ್ಕೊಂಡು ಹೋಗ್ತಿದ್ರಂತೆ. ಕ್ಲಾಕ್ ಆಗ್ಬಿಟ್ಟಿದೆ ಆಲ್ರೆಡಿ, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಊಟ ಕೊಡಿಸ್ತಿಲ್ಲ ಇವರು. ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲೇ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಪಾಪುನು ಕೂಡ ಮಲ್ಕೊಂಡ್ಬಿಟ್ರು. ನಾವು ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡಿದ್ರೆ ಪಾಪುಗೆ ನಾವು ಇನ್ನೂ ಔಟ್ಸೈಡ್ ಫುಡ್ ಏನೂ ತಿನ್ನಿಸಿಲ್ಲ. ಸೊ ಹಂಗಾಗಿ ಅವರು ನಮ್ಮ ಬಾಯಿನೇ ನೋಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ಅವ್ರಿಗೂ ನಿದ್ದೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಈ ಕಡೆಯಿಂದನೇ ನಿದ್ದೆ ಬಂದಿತ್ತು, ಬಟ್ ಮಲ್ಕೊಂಡಿರಲಿಲ್ಲ. ಆ ಕಡೆಯಿಂದ ಬರೋಷ್ಟರಲ್ಲಿ ಮಲ್ಕೊಂಡ್ಬಿಟ್ರು. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಚಿಕನ್ ಚಾಪ್ಸ್ನ ಮಾಡಿದ್ರು ಹಸ್ಬೆಂಡು. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸಂಜೆ ಹೆಂಗೆ ನಾನು ಈ ಮೊಟ್ಟೆ ಕೋಳಿನೂ ಕೂಡ ತೊಗೊಂಡು ಬಂದಿದ್ರು. ಇದನ್ನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಕಡೆ ಬಾಣಂತನದಲ್ಲಿ ಏನು ಗೊತ್ತಾ, ತಲೆನ ಇದನ್ನು ತಿಂದರೆ ಮಕ್ಕಳು ಕತ್ತು ಬೇಗ ನಿಲ್ಲುತ್ತೆ ಅಂತ ಹೇಳ್ತಾರೆ. ಬಟ್ ನನಗಂತೂ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ತಿಂದೂ ಇಲ್ಲ, ಒಂದು ದಿನವೂ ತಿಂದಿಲ್ಲ ನಾನು. ಅದೆಲ್ಲ ಸುಳ್ಳು ಅಂತ ನಾನು ನಂಬ್ತೀನಿ. ಹಂಗಂತ ತಿಂದೇ ಇದ್ದರೆ ಮತ್ತೆ ಮಕ್ಕಳು ಕತ್ತು ನಿಲ್ಲಲ್ವ. ನನ್ನ ಪಾಪುದೆಲ್ಲ ಆರಾಮಾಗಿ ಚೆನ್ನಾಗಿ ಆಗಿಬಿಟ್ರು. ಒಂದು 4 ಮಂತ್ಸ್ಗೆಲ್ಲ ಅವ್ರಿಗೆ ಕತ್ತೆಲ್ಲ ನಿಂತ್ಬಿಟ್ಟು. ನಮ್ಮದು ಬ್ಯೂಟಿಫುಲ್ ಡೇನ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟ್ವರೆಗೂ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್.